ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಕುಂಭಮೇಳ ಎಂಬ ಮಹಾನ್ ಉತ್ಸವದ ಹೆಸರು ಕಣ್ಮುಂದೆ ಬರ್ತಿದ್ದ ಹಾಗೆ ನಮಗೆ ನೆನಪಾಗೋದು ನಾಗಾ ಸಾಧುಗಳು. ಇಂದಿಗೂ ಅವರ ನಡೆ ನುಡಿ ಎಲ್ಲವೂ ವಿಚಿತ್ರ. ನಗ್ನರಾಗಿಯೇ ತಿರುಗಾಡೋ ಇವರ ಕಣ್ಣುಗಳನ್ನು ನೋಡಿದರೆ ಅದ್ಯಾವುದೋ ಅಲೌಕಿಕ ಶಕ್ತಿ ಕಾಣುತ್ತೆ. ಇಷ್ಟಕ್ಕೂ ನಾಗಾ ಸಾಧು ಪರಂಪರೆ ಹೇಗೆ ಹುಟ್ಟಿಕೊಂಡಿತು? ಹಿಂದೂ ಧರ್ಮದ ಉಳಿವಿಗಾಗಿ ಇವರು ಏನೆಲ್ಲ ಮಾಡಿದ್ರು? ನಾಗಾ ಸಾಧುಗಳಾಗಬೇಕು ಅಂದರೆ ಏನೆಲ್ಲ ಮಾಡಬೇಕು? ಇಂತಹ ಅನೇಕ ವಿಷಯಗಳ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಅಘೋರಿಗಳ ಬಗ್ಗೆ ನೀವೀಗಾಗಲೇ ಕೇಳಿರಬಹುದು. ಶಿವನ ಪರಮಭಕ್ತರಾದ ಅಘೋರಿಗಳಲ್ಲಿ ಕಾಪಾಲಿಕ, ಕಾಲಾಮುಖ ಹಾಗೆ ನಾಗಾ ಸಾಧುಗಳು ಎಂಬ ಪಂಗಡಗಳಿವೆ. ಈ ಪಂಗಡದಲ್ಲಿ ಅತ್ಯಂತ ವಿಶಿಷ್ಟ ಹಾಗೂ ವಿಚಿತ್ರ ಆಚರಣೆ ಮಾಡುವ ಸಾಧುಗಳೆಂದರೆ ಅದು ನಾಗಾ ಸಾಧುಗಳು. ನಗ್ನವಾದ ಮೈತುಂಬ ವಿಭೂತಿಯನ್ನು ಬಳಿದುಕೊಂಡು ಖಡ್ಗ, ತ್ರಿಶೂಲ, ಭರ್ಜಿ ಮೊದಲಾದ ಆಯುಧಗಳನ್ನು ಹಿಡಿದು ಶಂಭೋ ಶಂಕರ, ಹರಹರ ಮಹಾದೇವ ಎಂದು ಘೋಷಣೆ ಕೂಗುವ ಇವರ ಗುಂಪನ್ನು ನೋಡ್ತಿದ್ದ ಹಾಗೆ ಶಿವಗಣವೇ ಕೈಲಾಸದಿಂದ ಧರೆಗಿಳಿದು ಬಂತೇನೋ ಅಂತ ಅನಿಸುತ್ತೆ. ಈ ನಾಗಾ ಸಾಧು ಪರಂಪರೆ ಯಾವಾಗ ಹುಟ್ಟಿಕೊಂಡಿತು ಅನ್ನೋದರ ಬಗ್ಗೆ ನಿಖರವಾಗಿ ಯಾರಿಗೂ ತಿಳಿದಿಲ್ಲವಾದರೂ ಒಂದಿಷ್ಟು ಸಾಧುಗಳ ಪ್ರಕಾರ ಶಂಕರಾಚಾರ್ಯರು ಹಿಂದೂ ಧರ್ಮದ ರಕ್ಷಣೆಗಾಗಿ ಶಾಸ್ತ್ರ ಮತ್ತು ಶಸ್ತ್ರವನ್ನ ಬಲ್ಲ ಕಠೋರ ವೃತ್ತಿಯ ಸಾಧುಗಳನ್ನೆಲ್ಲ ಒಂದುಗೂಡಿಸಿದ್ರು. ಅಂದಿನಿಂದ ನಾಗಾ ಸಾಧು ಪರಂಪರೆ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಮತ್ತೆ ಕೆಲವರು ಸಹಸ್ರಾರು ವರ್ಷಗಳಿಂದ ನಾಗಾ ಸಾಧು ಪರಂಪರೆ ನಡ್ಕೊಂಡು ಬಂದಿದೆ, ಇದರ ಹುಟ್ಟು ಯಾರಿಗೂ ತಿಳಿದಿಲ್ಲ ಎಂದು ಹೇಳ್ತಾರೆ. ಅದೇನೇ ಇದ್ರೂ ನಾಗಾ ಸಾಧು ಆಗೋದು ಅಂದರೆ ಅದಕ್ಕೆ ಹಲವಾರು ವರ್ಷಗಳ ಮನೋನಿಗ್ರಹವುಳ್ಳ ಮನಸ್ಥಿತಿ ಇರಬೇಕು. ನಾಗಾ ಸಾಧುವಾಗಲು ಬಯಸಿದ ವ್ಯಕ್ತಿ ಗುರುಗಳ ಅಣತಿಯಂತೆಯೇ 5-6 ವರ್ಷ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಬೇಕು. ಈ ವ್ರತದಲ್ಲಿ ಆತ ತನ್ನ ದೇಹ ಮತ್ತು ಮನಸ್ಸನ್ನು ನಿಗ್ರಹಿಸಿದ್ದಾನೆ ಅಂತ ತಿಳಿದ ಮೇಲೆ ನಾಗಾ ಸಾಧುವಾಗಲು ಬಯಸಿದ ವ್ಯಕ್ತಿಗೆ ಪಂಚ ಸಂಸ್ಕಾರಗಳ ಮೂಲಕ ನಾಗಾ ದೀಕ್ಷೆ ನೀಡಲಾಗುತ್ತೆ. ನಾಗಾ ಸಾಧುವಾಗಲು ಬಯಸಿದ ವ್ಯಕ್ತಿ ಗುರುಗಳ ಸೇವೆ ಮಾಡಬೇಕು. ಅಲ್ಲದೆ ಶರೀರ ಅನ್ನೋದು ಮಾಯೆ ಅನ್ನೋದನ್ನು ತಿಳಿದು ನಗ್ನರಾಗಿ ತಿರುಗಬೇಕು. ಕಾಮ ಕ್ರೋಧವನ್ನು ಹತ್ತಿಕ್ಕಿ ಭಿಕ್ಷೆ ಬೇಡಿ ಜೀವನ ನಡೆಸಬೇಕು. ಹೀಗೆ ಅನೇಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರೈಸಿದ ದೀಕ್ಷಾರ್ಥಿ ಮಾತ್ರ ನಾಗಾ ಸಾಧುವೆಂದು ಕರೆಸಿಕೊಳ್ತಾನೆ. ತಮ್ಮ ಲೈಂಗಿಕ ಭಾವನೆಯನ್ನು ಹತ್ತಿಕ್ಕೋದಕ್ಕಾಗಿಯೇ ನಾಗಾ ಸಾಧುಗಳು ತಮ್ಮ ಮರ್ಮಸ್ಥಾನಗಳಿಗೆ ಭಾರವಾದ ಕಲ್ಲುಗುಂಡು ಕಟ್ಟಿ ನೇತಾಡಿಸುವಂತಹ ಶಿಕ್ಷೆ, ತಮಗೆ ತಾವೇ ಚಡಿಯೇಟಿನ ಶಿಕ್ಷೆಯನ್ನು ಕೊಟ್ಟುಕೊಳ್ತಾರೆ. ಮನೋನಿಗ್ರಹ ಹಾಗೂ ತಮ್ಮೆಲ್ಲ ಮನದ ಕಾಮನೆಗಳನ್ನು ಜಯಿಸೋಕೆ ಇವರು ನಾನಾ ತರಹದ ಪರೀಕ್ಷೆಗಳಿಗೆ ತಮ್ಮನ್ನು ತಾವೇ ಒಳಪಡಿಸಿಕೊಳ್ತಾರೆ. ನಾಗಾ ಸಾಧುಗಳು ನಗ್ನರಾಗಿದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ಇವರು ಕೌಪಿನವನ್ನೋ ಅಥವಾ ತುಂಡು ಬಟ್ಟೆಯನ್ನು ತೊಟ್ಟಿಕೊಳ್ಳಲು ಇವರಿಗೆ ಅವಕಾಶವಿದ್ದು ಪ್ರತಿ ಬಾರಿ ನಡೆಯುವ ಕುಂಭಮೇಳದಲ್ಲಿ ಇವರು ಪ್ರಮುಖ ಆಕರ್ಷಣೆಯಾಗಿ ಗುರುತಿಸಿಕೊಳ್ತಾರೆ. ಆ ಸಮಯದಲ್ಲಿ ಮಾತ್ರ ನಮ್ಮ ಕಣ್ಣಿಗೆ ಲಕ್ಷಾಂತರ ನಾಗಾ ಸಾಧುಗಳು ಕಾಣಿಸ್ತಾರೆ. ಅದನ್ನು ಬಿಟ್ಟರೆ ಬೇರೆ ಸಮಯದಲ್ಲಿ ನಾವು ಅವರನ್ನು ನೋಡೋಕೆ ಸಿಗೋದು ಕಷ್ಟ ಸಾಧ್ಯ. ಅಲ್ಲದೆ ನಾಗಾ ಸಾಧುಗಳು ಮೊದಲು ಸ್ನಾನ ಮಾಡಿದ ನಂತರವೇ ಕುಂಭಮೇಳ ಪ್ರಾರಂಭವಾಗುತ್ತೆ. ಇದು ನಾಗಾ ಸಾಧುಗಳಿಗೆ ಹಿಂದೂ ಧರ್ಮವು ನೀಡಿದ ಗೌರವವಾಗಿದೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ದೇಹವೆಂಬುದು ನಶ್ವರ, ಅದು ಸದಾಕಾಲ ಪರಶಿವನ ಧ್ಯಾನಕ್ಕೆ ಮೀಸಲಾಗಿಡಬೇಕು ಎಂಬ ತತ್ವವನ್ನು ಪರಿಪಾಲಿಸುವ ನಾಗಾ ಸಾಧುಗಳ ಜೀವನ ಕ್ರಮವು
ಅತ್ಯಂತ ವಿಚಿತ್ರವಾಗಿರುತ್ತೆ. ಕೆಲವು ಸಾಧುಗಳು ದಿನದ ಬಹುಪಾಲು ಒಂಟಿ ಕಾಲಿನಲ್ಲಿ ನಿಂತುಕೊಳ್ಳುವ ವ್ರತವನ್ನ ಆಚರಿಸಿದ್ರೆ, ಮತ್ತೆ ಕೆಲವರು ದಿನಕ್ಕೊಂದು ಮುಷ್ಟಿ ಆಹಾರವನ್ನ ಸೇವಿಸುವ ಕಠಿಣ ವ್ರತವನ್ನ ಮಾಡ್ತಾರೆ. ಮತ್ತೆ ಕೆಲವರು ಬರೀ ನೀರನ್ನೇ ಕುಡಿದು ಜೀವಿಸುವವರು ಇರ್ತಾರೆ. ಹೀಗಾಗಿ ಸಾಮಾನ್ಯ ಮನುಷ್ಯರ ಪಾಲಿಗೆ ನಾಗಾ ಸಾಧುಗಳು ವಿಚಿತ್ರ ಮನುಷ್ಯರಂತೆ ಕಾಣಿಸ್ತಾರೆ. ನಾಗಾ ಸಾಧುಗಳಲ್ಲಿ ಕೇವಲ ಪುರುಷ ನಾಗಾ ಸಾಧುಗಳು ಮಾತ್ರ ಕಂಡುಬರೋದಿಲ್ಲ. ಇವರಲ್ಲಿ ಮಹಿಳಾ ನಾಗಾ ಸಾಧುಗಳು ಇರ್ತಾರೆ. ಕಠಿಣ ಬ್ರಹ್ಮಚರ್ಯ ಪಾಲಿಸಿದ ಮಹಿಳೆಯರು ದೀಕ್ಷೆ ಪಡೆದು ನಾಗಾ ಪಂಥಕ್ಕೆ ಸೇರಿಕೊಳ್ತಾರೆ. ಇವರನ್ನ ಮಾತೆಯರು ಅಂತ ಕೂಡ ಕರೆಯಲಾಗುತ್ತೆ. ಮಹಿಳಾ ನಾಗಾ ಸಾಧುಗಳಿಗೆ ನಗ್ನರಾಗಿರೋದಕ್ಕೆ ಅವಕಾಶವಿಲ್ಲ. ಹೀಗಾಗಿ ಇವರು ಬಟ್ಟೆಯನ್ನ ಧರಿಸುತ್ತಾರೆ. ಅಲ್ಲದೆ ಪ್ರತಿಯೊಬ್ಬ ನಾಗಾ ಸಾಧು ಕೈಯಲ್ಲಿ ಯಾವುದಾದ್ರೂ ಒಂದು ಆಯುಧವನ್ನ ಹೊಂದಿರ್ತಾರೆ. ಅದು ತ್ರಿಶೂಲವಾಗಿರಬಹುದು, ಗದೆಯಾಗಿರಬಹುದು ಅಥವಾ ಖಡ್ಗವಾಗಿರಬಹುದು. ಒಟ್ನಲ್ಲಿ ಇವರ ಬಳಿ ಆಯುಧ ಇರುವುದು ಸರ್ವೇ ಸಾಮಾನ್ಯ. ತಮ್ಮ ಪಾಡಿಗೆ ತಾವಿರುವ ನಾಗಾ ಸಾಧುಗಳು ಕೆಲವೊಮ್ಮೆ ಕೋಪಗೊಳ್ತಾರೆ. ಔರಂಗಜೇಬ್ ಕಾಶಿಯ ಮೇಲೆ ದಾಳಿ ಮಾಡಿ ವಿಶ್ವನಾಥ ಮಂದಿರವನ್ನ ಧ್ವಂಸಗೊಳಿಸಲು ಯತ್ನಿಸಿದಾಗ ನಾಗಾ ಸಾಧುಗಳು ಔರಂಗಜೇಬ್ನ ಸೈನ್ಯದ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನ ಬಿಟ್ಟಿದ್ದಾರೆ. ಅಲ್ಲದೆ ಹರಿದ್ವಾರದ ಮೇಲೆ ಮತಾಂಧರು ದಾಳಿ ಮಾಡಿದಾಗಲೂ ಆ ದಾಳಿಯನ್ನ ತಡೆಯಲು ನಾಗಾ ಸಾಧುಗಳು ಶಸ್ತ್ರವನ್ನ ಕೈಗೆತ್ತಿಕೊಂಡು ಹೋರಾಡಿದ್ದರು ಅಂತ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಾಗಿದೆ. ಸದಾ ಪರಶಿವನ ಧ್ಯಾನದಲ್ಲೇ ಮಗ್ನರಾಗಿರೋ ಈ ಸಾಧುಗಳು ಅಲೌಕಿಕ ಜ್ಞಾನ ಹಾಗೂ ಅನೇಕ ಮಂತ್ರವಿದ್ಯೆಯನ್ನ ಸಿದ್ಧಿಸಿಕೊಂಡಿರ್ತಾರೆ. ನಿಜಕ್ಕೂ ಇವರ ಬದುಕು ಪರಮಾತ್ಮನ ಧ್ಯಾನಕ್ಕೆ ಮುಡಿಪಾಗಿದೆ ಅಂದ್ರೆ ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ದೈಹಿಕ ವಾಂಛೆಗಳನ್ನು ಮೀರಿ ಇವರು ಬದುಕನ್ನ ಸಾಗಿಸ್ತಾರೆ ಅಂದ್ರೆ ಅವರ ಮನೋಬಲ ಅದೆಷ್ಟು ಬಲಿಷ್ಠವಾಗಿರಬಹುದು ಅಲ್ವಾ? ಬೇರೆ ಸಮಯದಲ್ಲಿ ಸಾಮಾನ್ಯರ ಕಣ್ಣಿಗೆ ಕಾಣಿಸದಿರೋ ನಾಗಾ ಸಾಧುಗಳು ನಮಗೆ ಗೋಚರವಾಗೋದು ಕುಂಭಮೇಳಗಳಲ್ಲಿ ಮಾತ್ರ. ಹಿಮಾಲಯದ ತಪ್ಪಲಿನಲ್ಲಿ ಧ್ಯಾನಸ್ಥರಾಗೋ ಇವರ ಬಗ್ಗೆ ಖಂಡಿತ ಯಾರೂ ಭಯವನ್ನ ಪಡಬೇಕಾಗಿಲ್ಲ. ದೇಹವೆಂಬುದು ನಶ್ವರ ಎಂಬ ತತ್ವವನ್ನ ನಾಗಾ ಸಾಧುಗಳು ಅರಿತಿದ್ದಾರೆ. ಈ ತತ್ವವನ್ನ ಸಾಮಾನ್ಯ ಮನುಷ್ಯ ಒಪ್ಪಿಕೊಂಡು ಭಗವಂತ ನೀಡಿದ್ದರಲ್ಲಿಯೇ ಸಂತೃಪ್ತಿ ಜೀವನವನ್ನ ನಡೆಸಿಬಿಟ್ರೆ ನಿಜಕ್ಕೂ ನಮ್ಮ ಬದುಕು ಧನ್ಯವಾಗುತ್ತೇನೋ. ಸ್ನೇಹಿತರೆ, ನಾಗಾ ಸಾಧುಗಳು ದೇಹವೇ ನಶ್ವರ ಎಂಬ ತತ್ವದಡಿಯಲ್ಲಿ ಬದುಕುವವರು. ಹೀಗಾಗಿ ಅವರಿಗೆ ಹಣದ ಮೇಲೆ ಆಸೆ ಖಂಡಿತ ಇರೋದಿಲ್ಲ. ಆದರೆ ಇಂದಿನ ಕಾಲದಲ್ಲಿ ಯಾರಾದರೂ ನಾನು ನಾಗಾ ಸಾಧು ಅಂತ ಹೇಳ್ಕೊಂಡು ಬಂದರೆ ಅವರನ್ನು ಖಂಡಿತ ನಂಬಬೇಡಿ. ಯಾಕಂದರೆ ನಾಗಾ ಸಾಧುಗಳು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅಲ್ಲದೆ ಅವರಿಗೆ ಹಣದ ಮೇಲೆಯೂ ಯಾವುದೇ ವ್ಯಾಮೋಹ ಇರೋದಿಲ್ಲ. ಸರ್ವಸಂಗ ಪರಿತ್ಯಾಗಿಗಳು ಹಣವನ್ನ ಕೇಳ್ತಾರೆ ಅಂದರೆ ಅದು ನಿಜಕ್ಕೂ ನಂಬುವಂತಹ ವಿಷಯವಲ್ಲ. ಸದಾ ಕೈಲಾಸವಾಸಿಯಾದ ಪರಮೇಶ್ವರನ ನಾಮವನ್ನ ಜಪಿಸುವ ನಾಗಾ ಸಾಧು ಪರಂಪರೆಯ ಬಗ್ಗೆ ಕೆದಕಿದಷ್ಟು ಹೊಸ ಹೊಸ ವಿಷಯಗಳು ನಮಗರಿವಾಗುತ್ತಾ ಹೋಗುತ್ತೆ. ನೀವು ಕೂಡ ನಾಗಾ ಸಾಧುಗಳನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಅಂದರೆ ಕುಂಭಮೇಳಗಳಿಗೆ ಭೇಟಿ ನೀಡಬಹುದಾಗಿದೆ. ಗೆಳೆಯರೇ, ಇವಿಷ್ಟು ನಾಗಾ ಸಾಧುಗಳ ಕುರಿತಾದ ಮಾಹಿತಿಯಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.